ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಐತಿಹಾಸಿಕ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಮುಸ್ಲಿಂ ಕುಟುಂಬವೊಂದಕ್ಕೆ ಸ್ಥಳೀಯರು ಸಾಮಾಜಿಕ ಬಹಿಷ್ಕಾರ ಹಾಕಿರುವ ಗಂಭೀರ ಆರೋಪ ಕೇಳಿಬಂದಿದ್ದು, ನೊಂದ ಕುಟುಂಬವೊಂದು ಪುಟ್ಟ ಮಕ್ಕಳ ಸಮೇತ ನ್ಯಾಯ ಕೊಡಿಸುವಂತೆ ಕಚೇರಿಯಿಂದ ಕಚೇರಿಗೆ ಅಲೆಯುತ್ತಾ ಕೊನೆಗೆ ಬೆಳಗಾವಿ ಡಿಸಿ ಕಚೇರಿಗೆ ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಗ್ಯಾರೇಜ್ ಇಟ್ಕೊಂಡು ಬದುಕು ಸಾಗಿಸ್ತಾ ಇದ್ದ ಬಡ ಮುಸ್ಲಿಂ ಕುಟುಂಬದ ಮೇಲೆ ದೌರ್ಜನ್ಯ ನಡೆಸಿರುವ ಆರೋಪವೂ ಕೇಳಿಬಂದಿದ್ದು, 1 ಗುಂಟೆ ಜಾಗದ ವಿವಾದ ಮುಂದಿಟ್ಟುಕೊಂಡು ಗ್ರಾಮದ ಕೆಲವರು ಬಹಿಷ್ಕಾರ ಹಾಕಿದ್ದಾರೆ ಎಂದು ಮಕ್ತುಮ್ ಸಾಬ್ ಹಜರತಿ ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ದಿನಸಿ ವಸ್ತು ಖರೀದಿ, ಕುಡಿಯುವ ನೀರಿಗಾಗಿಯೂ ಪರದಾಡ್ತಾ ಇದ್ದೇವೆ. ದಿನಬಳಕೆ ವಸ್ತುಗಳನ್ನು ತೆಗೆದುಕೊಳ್ಳಲು ಬೈಲಹೊಂಗಲಕ್ಕೆ ಹೋಗ್ತಾ ಇದ್ದೇವೆ. ಮತ್ತೊಂದು ಕಡೆ ಗ್ರಾಮದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಇರುವಂತಹ ಆಟೋ ಎಲೆಕ್ಟ್ರಿಕ್ ಗ್ಯಾರೇಜ್ ಬಂದ್ ಮಾಡಿಸಿದ್ದಾರೆ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದು, ಬಹಿಷ್ಕಾರ ಹಾಕಿದ್ದ ವಿಚಾರಕ್ಕೆ ಸ್ಥಳೀಯ ದೊಡ್ಡವಾಡ ಪೊಲೀಸ್ ಠಾಣೆಯಲ್ಲಿ ಕುಟುಂಬಸ್ಥರು ದೂರು ನೀಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮಕ್ತುಮ್ ಸಾಬ್ ಹುಜರತಿ ಪತ್ನಿ ಕೌಸ್ತೂರ್ ಬಾನು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಮಕ್ತುಮ್ ಸಾಬ್ ಹುಜರತಿ ತಮ್ಮ ಮನೆಯ ಪಕ್ಕದಲ್ಲಿ 301/2 ಸರ್ವೆ ನಂಬರ್ ಪೈಕಿ 7ನೇ ಫ್ಲಾಟ್ ಖರೀದಿ ಮಾಡಿದ್ದಾರೆ. ಅಡಿಯಪ್ಪ ಈರಪ್ಪ ಮುದವಡಿ ಎಂಬ ಮೂಲ ಮಾಲೀಕರಿಂದ 2016ರಲ್ಲಿ ಫ್ಲಾಟ್ ಖರೀದಿಸಿದ ಬಾಂಡ್ ಪೇಪರ್ಗಳ ಸಂಬಂಧಿಸಿದ ದಾಖಲಾತಿಗಳು ಇಟ್ಟುಕೊಂಡಿದ್ದಾರೆ. ಆದರೆ ಇದು ಗ್ರಾಮ ಪಂಚಾಯತ್ ಆಸ್ತಿ ಎಂದು ಗ್ರಾಮದ ಕೆಲವರು ತಗಾದೆ ತೆಗೆದಿದ್ದು, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಬೆಂಬಲಿಗರು, ಸದಸ್ಯ ಬಸವರಾಜ್ ನರೇಗಲ್ ಸೇರಿ ಹಲವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಪಂಚಾಯತ್ಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ದಾಖಲೆಗಳು ಇಲ್ಲ. ಕೋರ್ಟ್ ಆದೇಶದ ಪ್ರತಿಯೂ ಕೂಡ ಇಲ್ಲದೆ ಏಕಾಏಕಿ ತಗಡಿನ ಶೆಡ್ ತೆರವು ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ತಗಡಿನ ಶೆಡ್ ತೆರವು ಮಾಡಿದ್ದು ಅವುಗಳನ್ನ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿದ್ದಾರಂತೆ. ನಾವು 1 ಗುಂಟೆ ಜಾಗ ಪಂಚಾಯತ್ ಕೊಟ್ಟರಷ್ಟೇ ಬಹಿಷ್ಕಾರ ವಾಪಸ್ ಪಡಿತೀವಿ ಅಂತ ಗ್ರಾಮದ ಜನ ಹೇಳ್ತಾ ಇದ್ದಾರಂತೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ಹಿಂದೆಟ್ಟು ಹಾಕಿದ್ದಾರೆ. ಘಟನೆ ನಡೆದು 1 ತಿಂಗಳಾದರೂ ಪೊಲೀಸರು ಯಾವುದೇ ಕ್ರಮ ಮುಂದಾಗ್ತಾ ಇಲ್ಲ ಎಂದು ಆರೋಪಿಸಿ ಬೆಳಗಾವಿ ಡಿಸಿ ಮಹಮ್ಮದ್ ರೋಷನ್ ಎಸ್ಪಿ ಕಚೇರಿಗೆ ಆಗಮಿಸಿದ ನೊಂದ ಕುಟುಂಬ ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿ ಡಿಸಿ ಕಚೇರಿ ಆವರಣದಲ್ಲಿ ನಮಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರು ಹಾಕಿದ ಮುಸ್ಲಿಂ ಕುಟುಂಬಕ್ಕೆ ಇನ್ನಾದರೂ ಜಿಲ್ಲಾಡಳಿತ ಪೊಲೀಸ್ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅವ್ರಿಗೆ ಈಗ ಹೇರ್ ಮಾಮ ಹೇರ್ ಹೇಳ್ರಿ. ಹಿಂದೂ ಸಮಾಜದ ಧರ್ಮಕ್ಕೆ ನಾ ಮುಸ್ಲಿಂ ಜಮಾದ ಚುಕ್ಕಿ ಬರೋಂದಾಗ ಏನು ಮಾಡೀನಿ ಹೇಳ್ರಿ. ನಾನು ಕಾರ್ಮ ಹೊಡೆದು ಹೊರಗಿಡ್ರಿ. ಹೇಳ್ರಿ ಹೇಳ್ರಿ ಹೇಳ್ರಿ. ಈಗ ಬೆಳವಡಿ ಊರಾಗ ಹಿಂದೂ ಸಮಾಜದ ದೈವಕ್ಕ ಈ ನಮ್ಮ ಮುಸಲ್ಮಾನ ದೈವಕ್ಕ ನ್ಯಾಯ ಹೆಚ್ಚು ಕೆಲಸ ನೀ ನಮ್ಮನ್ನ ಇದನ್ನ ಮಾಡ್ಬೇಕು ಮಾಡಿದ್ದೀನ. ನ್ಯಾಯ ಅನ್ಸೋದು ಏನು ಮಾಡೇನ್ರಿ ಅಂತ ಏನ್ ಮಾಡತ್ತೀನಿ ಈಗ ನಾ ಏನು ಮಾಡೇನ್ರಿ. ಈಗ ಏನ್ ಮಾಡತ್ತೆ ಊರಾಗೆಲ್ಲ ಮಂದಿಲ್ಲ ಒಕ್ಕಟ್ಟಿದ್ದಾಗ ನಾವ್ ಇರ್ಬೇಕು ಏನ ನಾವು ಅವ್ರ ವಿರುದ್ಧ ಮಾಡ್ಬೇಕು ನಿನ್ನ ಸಲುವಾಗಿ. ಅದ್ ನಾ ರೊಕ್ಕ ಕೊಡ್ತೀನಿ ಜಗ ರೀ. ಯಾರು ಅದ್ ನಾ ತಗೊಂಡ್ ಮತ್ತೆ ಜಗತ್ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಮತ್ತೆ ಇಲ್ಲಿ ನಮ್ಗೆ ಏನ್ ಹೇಳತ್ತೆ ಮಸಲ ಏನ್ ಹೇಳತ್ತೆ, ನೀನು ನಮ್ಮ ಅಂಗಡಿ ನಮ್ಮ ಕಾಂಪ್ಲೆಕ್ಸ್ ದಾಗ ಇದೆಯಲ್ಲ, ನಮ್ಮ ಜಮಾತ್ ಕಾಂಪ್ಲೆಕ್ಸ್ನಾಗ ಅದನ್ನ ಅಂಗಡಿ ಖಾಲಿ ಮಾಡಪ್ಪ ಅಂತ ಎಷ್ಟ ಹೇಳತ್ತದ ನಾವು. ಖಾಲಿ ಮಾಡ್ರಿ. ಎದ್ರ ಸಂಬಂಧ ರೀ? ಯಾರ ಸಂಬಂಧ? ಬಾಡಿಗೆ ಬ್ಯಾಡಪ್ಪ ನಿಂದ. ಯಾಕ್ರಿ? ನಿಂದ ಬ್ಯಾಡ. ಎದ್ರ ಸಂಬಂಧ ಬ್ಯಾಡ್ರಿ? ಬಾಡಿಗೆ ಎದ್ರ ಸಂಬಂಧ ಬ್ಯಾಡ್ರಿ? ಅದು ಎದ್ರ ಸಂಬಂಧ ಬ್ಯಾಡ್ರಿ? ಸಂಬಂಧ ಏನು ನಮ್ಮ ಅಂಗಡಿ ಈಗ ನಾವು ಒಂದು ಯಾವ್ದಾರ ಮನೆಗೆ ಹೋಗಿ ಬಾಡಿಗೆ ಇದೇವು ನೋಡಪ್ಪ, ನಮ್ಗೆ ಇಷ್ಟು ದಿವಸ ಖಾಲಿ ಮಾಡಪ್ಪ, ಮನಿ ಖಾಲಿ ಮಾಡಪ್ಪ ಅಂತ ಹೇಳಿ ಅಂಗಡಿ ಯಾಕೆ ಮನಿ ಖಾಲಿ ಮಾಡೋದು ಕೇಳ್ತೀಯ? ಕೇಳ್ತಾರಲ್ಲ ಬ್ಯಾಡ ಅಂದ್ರೆ ಬಿಟ್ಬಿಡುದ. ಎದ್ರ ಸಂಬಂಧ ಬ್ಯಾಡ್ರಿ? ಅದು ಬೇಕು. ಮನಿಗೆ ನೀನು ಮನ್ಯಾಗ ಬಾಡಿಗೆ ಬರ್ತ ಉಳಿತನ ಕರೆಕ್ಟ್ ಬೇಡ್ರಿ. ನಾ ಬಾಡಿಗೆ ತುಂಬಿಲ್ಲ. ನಾ ಕರೆಕ್ಟ್ ಬಾಡಿಗೆ ತುಂಬಿಲ್ರಿ. ನಾ ಕರೆಕ್ಟ್ ಬಾಡಿಗೆ ತುಂಬಿಲ್ಲ. ಹಾ ಮತ್ತೆ ಅದೇ ನಾನು ಎದ್ರ ಸಂಬಂಧ ಬಿಡಿಸಾದ್ರಿ? ಯಾವ್ದು? ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಬೆಳವಡಿ ಗ್ರಾಮ. ಬೆಳವಡಿ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ. ನನಗೆ ಇವತ್ತು ಬೆಳವಡಿಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಯಿತು. ನಾನು ಅಯ್ಯಪ್ಪ ಸ್ವಾಮಿ ಗುಡಿ ಹತ್ತಿರ ಒಂದು ಜಾಗವನ್ನು ತಗೊಂಡು ಮನೆಯನ್ನು ಹಾಕಿದ್ದೆ. ಆ ಸಂದರ್ಭದಲ್ಲಿ ಮನೆ ಹಾಕಿರೋ ಟೈಮ್ದಾಗ ನೀರಿನ ಅನುಕೂಲಕವಾಗಿ ಒಂದು ಬರೋಲು ಹಾಕಿದ್ದೆ. ಆ ಜಾಗದಲ್ಲಿ ಅದು 2-3 ಫುಟ್ಟು ಬಾಜು ಜಾಗದಲ್ಲಿ ಹೋಗಿತ್ತು. ಮೂಲ ಮಾಲಕಾದಂಥ ಈ ಜಾಗನೂ ನೀನೇ ತಗೋ, ಒಂದು ಬೆಲೆ ಕಟ್ಟೋಣ ಅದಕ್ಕೆ. ಈ ಜಾಗನೂ ನೀನೇ ತಗೋ, ಒಂದು ಬೆಲೆ ಮಾಡಿ ನಿನಗೆ ಕೊಟ್ಬಿಡೋಣ. ಅಲ್ಲಿ ಬೋರ್ವೆಲ್ ಹೆಂಗಾರು ಬೋರ್ ಹಾಕಿದ್ದಿ, ಅದು ನೀನೇ ತಗೊಂಡಿಗೆ. ಸೊ ಇವರು ಊರಲ್ಲಿ ಹಿರಿಯರ ಸಮಕ್ಷಮ
ಆ ಜಾಗ ನನಗೆ ಕೊಡಿಸಿದ್ರು ಅವ್ನ ಕಡೆಯಿಂದ ದಾಖಲಾತಿ ಅಥವಾ ಬಾಂಡ್ ಪೇಪರ್ ಸಹಿ ಮಾಡಿ ಹಿಂಗೆ ಸೇಫ್ಟಿಗೆ ಇಟ್ಕೋ ಇದೊಂದು ಪ್ಲಾಟ್ 7 ನಂಬರ್ದಂತ. ಅದ್ರಲ್ಲಿ ನಾನು ಸುಮಾರು 12 ವರ್ಷದಿಂದ ನಾನು ವಹಿವಾಟನ್ನು ತೊಡಗಿಸಿದೆ. ಇವತ್ತೊಂದು 3 ತಿಂಗಳಿಂದ ಗ್ರಾಮ ಪಂಚಾಯತರು ಇದು ನಮ್ಮ ಜಾಗ ಅಂತ ನೋಟಿಸ್ ಕೊಡಾಕತ್ತರು. ನೋಟಿಸ್ ಅದೇನು ನಂತಾಗ ಅದರ ಮೂಲ ಮಾಲಕ ಆದಂಥವ್ರು ಮಾಡಿಕೊಟ್ಟಂಥ ಒಂದು ಬಾಂಡ್ ಇದೆ. ಆಮೇಲೆ ಪಂಚಾಯತಿಗೆ ಪ್ಲಾಟ್ ಮಾಡೋ ಸಂಬಂಧ ನಮಗೆ 2 ಗುಂಟೆ ಬಿಟ್ಟು ಕೊಟ್ಟರು. ಇದಂಗೆ ನಿಮ್ಮದು ಪಂಚಾಯತ್ ಆಗ್ತಂದಕ್ಕೆ ಇವರು ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಪ್ಲಾಟ್ ಹೆಸರಿದೆ, ಅದು ನಮ್ಮದೇ ವಿನಾಕಾರಣ ಮೇಲೆ ಸುಳ್ಳು ಒಂದಕ್ಕೊಬ್ಬರು ಮಾತಾಡಿ ಪೊಲೀಸರನ್ನು ಕರ್ಕೊಂಬಂದು ಒಂದಿನ ನನಗೇನು ಇದನ್ನು ಮಾಡಿದ್ರು, ನೀನು ಈ ಪ್ಲಾಟ್ ಖಾಲಿ ಮಾಡಬೇಕು. ನಾನು ಹೇಳಿದೆ ಪೊಲೀಸರಿಗೆ, ಸರ ಇದು ದುಡ್ಡು ಕೊಟ್ಟು ತೊಂದೇನ ಪ್ಲಾಟ್ ನಾನು ಆಲ್ರೆಡಿ ನಾನು ವಹಿವಾಟದಲ್ಲಿ ಇದ್ದೇನೆ ಸುಮಾರು 12 ವರ್ಷದಿಂದ. ಸಡನ್ಲಿ ಬಂದುಬಿಟ್ಟು ಈಗ ಬಿಡೋದು ಹೆಂಗೆ ಬಿಡಲಿ? ನಂದು ಮೇಲಿಂದ ಏನಾರು ಆದೇಶ ಬಂದಿದೆ, ಇಂಥವ್ರು ಇಂಥ ಪ್ಲಾಟಲ್ಲಿ ಇದ್ದಾನೆ, ಅವನು ಅತಿಕ್ರಮಣ ಮಾಡಿದ್ದಾನೆ, ಅವನನ್ನು ಖಾಲಿ ಮಾಡಿಸಿ ಅಂತ ಇಲ್ಲಿ ಯಾವುದೇ ಥರ ನೋಟಿಸ್ ಬಂದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.